ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಸೊ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡಿದಾಗ ಎಣ್ಣೆ ಎಲ್ಲ ನೋಡಿ ಈ ರೀತಿ ಆ ಬಜ್ಜಿದು ಹಿಟ್ಟೆಲ್ಲ ಎಣ್ಣೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಹಾಗೆ ಕೆಳಗಡೆ ಕೂತ್ಬಿಟ್ಟಿರುತ್ತಲ್ಲ. ಸೊ ಆ ಎಣ್ಣೆನ ನಾವು ಈ ರೀತಿ ಸ್ಟೇನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಾವು ಎಣ್ಣೆ ನಾವು ಮೊದಲನ್ನ ಹಾಗೆ ಫ್ರೆಶ್ ಆಗಿರುತ್ತೆ. ಅದರಲ್ಲಿರೋ ಆ ಬೋಂಡಾ ಪಾರ್ಟಿಕಲ್ಸ್ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ನೋಡಿ, ನಾನಿಲ್ಲಿ ಟೀ ಸ್ಟೇನ್ ಮಾಡ್ತೀವಲ್ಲ, ಆ ಸ್ಟೇನರ್ ತೊಗೊಂಡು ನಾನು ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈ ರೀತಿ ನಾವು ಎಣ್ಣೆನ ಸೋಚ್ಕೊಳ್ಳೋದ್ರಿಂದ ಅದರಲ್ಲಿರೋ ಬೋಂಡಾ ಹಿಟ್ಟು ಎಲ್ಲ ಹೊಟ್ಟೋಗ್ಬಿಡುತ್ತೆ ಮತ್ತು ಎಣ್ಣೆ ತುಂಬ ಫ್ರೆಶ್ ಆಗಿರುತ್ತೆ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಬೋಂಡಾ ಕರೆದಿರೋ ಎಣ್ಣೆನ ಸೋಚ್ಕೊಂಡಿದ್ದೀನಿ ನೋಡಿ, ಒಂಚೂರು ಏನು ಹಿಟ್ಟೇನು ಇಲ್ಲ, ಅದರಲ್ಲಿ ನೀಟಾಗಿ ನಾರ್ಮಲ್ ಎಣ್ಣೆ ಥರನೇ ಇದೆ. ಸೊ ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡು ನಾವು ನಮಗೆ ಬೇಡದ ಇರೋ ಹೇರ್ಸ್ ಎಲ್ಲ ಇರುತ್ತೆ ಮೂಗಿನ ಮೇಲೆ ಮತ್ತು ಕೆನ್ನೆ ಮೇಲೆ ಒಂದು ಸ್ವಲ್ಪ ಅಲ್ಲಲ್ಲಿ ಹೇರ್ಸ್ ಎಲ್ಲ ಬಂದಿರುತ್ತೆ. ಹೇರ್ಸ್ನೆಲ್ಲ ರಿಮೂವ್ ಮಾಡ್ಸೋಕ್ಕೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡು ಖರ್ಚು ಮಾಡ್ತೀವಿ. ಸೊ ನಾವು ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ಮತ್ತು ವ್ಯಾಕ್ಸಿಂಗ್ ಎಲ್ಲ ಯೂಸ್ ಮಾಡಿದಾಗ ಅದು ತುಂಬ ನಮಗೆ ನೋವಾಗುತ್ತೆ. ಸೊ ಈ ರೀತಿ ನಾವು ಮನೆಯಲ್ಲಿರೋ ಸಾಮಗ್ರಿನೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಆ ಹೇರ್ಸ್ನ ಗ್ರೋ ಆಗದೆ ಇರೋಗೆ ಕಂಟ್ರೋಲ್ ಮಾಡಿಕೊಂಡು ಹೇರ್ಸ್ನ ರಿಮೂವ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ ತೊಗೊಂಡು ನಾನಿಲ್ಲಿ ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಿಕೊಂಡು ಕ್ಯಾರೆಟ್ನ ಸಣ್ಣದಾಗಿ ಈ ರೀತಿ ಚಿಕ್ಕದಾಗಿ ಪೀಸಸ್ ಮಾಡ್ಕೋತಾ ಇದ್ದೀನಿ. ಸೊ ಇದರಿಂದ ನಾವು ಮನೆಯಲ್ಲೇ ಈ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ದುಡ್ಡು ಸಹ ಸೇವ್ ಆಗುತ್ತೆ. ಸೊ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರಲ್ಲ, ಆ ಹೇರ್ಸ್ ಬರದೇ ಇರೋ ಹಾಗೆ ಕಂಟ್ರೋಲು ಸಹ ಮಾಡ್ಬೋದು. ಸೊ ನೋಡಿ, ನಾನಿಲ್ಲಿ ಮಿಕ್ಸಿ ಜಾರ್ಗೆ ನಾವು ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಸ್ಟ್ರೈನರಲ್ಲಿ ಆ ತರಿನೆಲ್ಲ ತೆಗೆದುಬಿಟ್ಟು ಜ್ಯೂಸನ್ನು ಮಾತ್ರ ತೊಗೋತಾ ಇದ್ದೀನಿ. ಸೊ ನೋಡಿ, ಜ್ಯೂಸನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಇಟ್ಕೊಂಡಿದ್ದೀನಿ. ಈ ತರಿನ ನಾವು ಬೇಕಾದ್ರೆ ಫೇಸ್ ಪ್ಯಾಕ್ ಥರನೂ ಸಹ ಯೂಸ್ ಮಾಡ್ಬೋದು, ಬಿಸಾಡ್ದಿರ ಕ್ಯಾರೆಟ್ ತುರಿನ. ಸೊ ನಾನಿಲ್ಲಿ ಈ ಜ್ಯೂಸ್ಗೆ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿಯಿಂದನೂ ಸಹ ನಾವು ಡೈಲಿ ಸ್ನಾನ ಮಾಡುವಾಗ ಅರಿಶಿನ ಪುಡಿ ಹಚ್ಚೋದ್ರಿಂದ ಬೇಡದೇ ಇರೋ ಹೇರ್ಸ್ ಎಲ್ಲ ಬರದೇ ಇರೋ ಹಾಗೆ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನಾವು ಚಿಕ್ಕ ಮಕ್ಕಳಿಗೆಲ್ಲ ನಾವು ಚಿಕ್ಕ ವಯಸ್ಸಿಂದನೇ ಅರಿಶಿನ ಪುಡಿ ಹಚ್ತಾ ಬಂದರೆ ಸ್ನಾನ ಮಾಡಿಸುವಾಗಲೆಲ್ಲ ಆ ಹೇರ್ಸು ಬರದೇ ಇರೋ ಹಾಗೆ ಕಂಟ್ರೋಲ್ ಆಗುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾವು ಈ ರೀತಿ ಒಂದು ಚಿಕ್ಕದ ಪ್ಯಾನ್ ಆದರೂ ತೊಗೋಬೋದು. ತೊಗೊಂಡು ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ನಾವು ಕ್ಯಾರೆಟ್ ಜ್ಯೂಸು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕ್ಯಾರೆಟ್ ಜ್ಯೂಸನ್ನು ಈ ಸಕ್ಕರೆಗೆ ಹಾಕಿ ಸ್ಟವ್ ಆನ್ ಮಾಡಿಕೊಂಡು ನಾವು ಇದು ಗಟ್ಟಿಯಾಗಿ ಅದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಅದು ಒಂಥರ ಪೇಸ್ಟ್ ಥರ ಆಗುತ್ತೆ. ಸೊ ಅದುವರೆಗೂ ನಾವು ಚೆನ್ನಾಗಿ ಆ ಜ್ಯೂಸನ್ನು ಕುದಿಸ್ಕೋಬೇಕು, ಮಿಕ್ಸ್ ಮಾಡ್ಕೋತಾ ಕುದಿಸ್ಕೊಂಡು ಬರಬೇಕು. ಸೊ ನೋಡಿ, ಈ ರೀತಿ ಪೇಸ್ಟ್ ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿ ಬಿಡಿ. ಇದು ಉಗುರು ಬೆಚ್ಚಗಿರುವಾಗ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ತಣ್ಣಕ್ಕಾದ್ಮೇಲೆ ಸಹ ಯೂಸ್ ಮಾಡ್ಬೋದು. ಸೊ ಇವಾಗ ನಾನಿಲ್ಲಿ ಉಗುರು ಬೆಚ್ಚಕ್ಕಿದೆ. ಸೊ ಇದನ್ನು ತೊಗೊಂಡಿದ್ದೀನಿ. ಈ ಪೇಸ್ಟ್ ನೋಡಿ ಈ ರೀತಿ ರೆಡಿ ಆಗಬೇಕು. ಸೊ ಆ ರೀತಿ ಆಗೋವರೆಗೂ ನಾವು ಅದನ್ನು ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಈಗ ನೋಡಿ, ನಾವು ಎಲ್ಲಿ ಅನ್ವಾಂಟೆಡ್ ಹೇರ್ಸ್ ಇರುತ್ತಲ್ಲ, ಸೊ ಅಲ್ಲಿ ಇಲ್ಲಿ ಮೇಲೆಯಿಂದ ಕೆಳಗಡೆಗೆ ಅಂದರೆ ಒನ್ ಡೈರೆಕ್ಷನಲ್ಲಿ ಈ ರೀತಿ ಅಪ್ಲೈ ಮಾಡ್ಕೋತಾ ಬನ್ನಿ. ಸೊ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಒನ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ಕೋತಾ ಬಂದು ಇದನ್ನು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಸೊ ಡ್ರೈ ಆದಮೇಲೆ ಈ ರೀತಿ ನಾವು ಮೇಲೆಯಿಂದ ಕೆಳಗಡೆಗೆ ಅಪ್ಲೈ ಮಾಡಿರ್ತೀವಲ್ಲ ಆ ಕ್ರೀಮನ್ನು, ಸೊ ನಾವಿವಾಗ ಆಪೋಸಿಟ್ ಡೈರೆಕ್ಷನಿಂದ ಈ ರೀತಿ ರಬ್ ಮಾಡ್ಕೊಳ್ತಾ ಬರಬೇಕು. ಸೊ ನಾವು ಈ ರೀತಿ ಅದು ಡ್ರೈ ಆದಮೇಲೆ ರಬ್ ಮಾಡೋದ್ರಿಂದ ಆ ಅನ್ವಾಂಟೆಡ್ ಹೇರ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ ಈಸಿಯಾಗಿ, ಮತ್ತು ಗ್ರೋತ್ ಆಗೋದು ಸಹ ಕಂಟ್ರೋಲ್ ಆಗುತ್ತೆ. ಸೊ ನಾವು ಈ ರೀತಿ ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಮಾಡೋದ್ರಿಂದ ಹೇರ್ ಗ್ರೋತು ಕಂಟ್ರೋಲ್ ಆಗುತ್ತೆ ಮತ್ತು ನಮಗೆ ಬೇಡದೇ ಇರೋ ಹೇರ್ಸ್ ಎಲ್ಲ ನಾವು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಸೊ ಆ ರೀತಿ ರಬ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ವೆಟ್ ಕ್ಲಾತ್, ಕಾಟನ್ ಕ್ಲಾತ್ ತೊಗೊಂಡು ನೀಟಾಗಿ ನಾವು ಆಪೋಸಿಟ್ ಡೈರೆಕ್ಷನಿಂದನೇ ಒರೆಸ್ಕೊಂಡು ಬರಬೇಕು. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. ಸೊ ನಾವು ಸ್ವಿಚ್ ಬೋರ್ಡ್ಸ್ ಎಲ್ಲ ನಮ್ಮ ಮನೆಯಲ್ಲಿ ತುಂಬ ಗಲೀಜಾಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಈಸಿಯಾಗಿ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಸೊ ಕೊಬ್ಬರಿ ಎಣ್ಣೆಯಿಂದ ರಬ್ ಮಾಡೋದ್ರಿಂದ ಎಷ್ಟೇ ಹಳೆ ಕಲೆ ಇದ್ರೂ ಸಹ ಅದನ್ನು ಈಸಿಯಾಗಿ ತೆಗೆದುಬಿಡ್ಬೋದು. ಮತ್ತು ನಾನಿಲ್ಲಿ ಇನ್ನೊಂದು ಟಿಶ್ಯೂ ಪೇಪರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸೊ ಈ ರೀತಿ ಮನೆಯಲ್ಲಿ ಯಾವ ಪೌಡರ್ ಇದ್ದರೆ ಆ ಪೌಡರ್ನ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಫೋಲ್ಡ್ ಮಾಡಿ ನಾನು ಸೈಡ್ಗೆ ಇರ್ತಾ ಇದ್ದೀನಿ. ನೋಡಿ, ಈ ರೀತಿ ನಮಗೆ ಸ್ವಿಚ್ ಬೋರ್ಡ್ಸ್ ಎಲ್ಲ ಈ ರೀತಿ ಕಲೆ ಆಗಿಬಿಟ್ಟಿರುತ್ತೆ, ಕಪ್ಪಕ್ಕೆಲ್ಲ ಆಗಿಬಿಟ್ಟಿರುತ್ತೆ. ಆವಾಗ ನಾವು ಟಿಶ್ಯೂ ಪೇಪರ್ಗಾಗಲಿ ಅಥವಾ ನಾವು ಕಾಟನ್ಗಾದರೂ ಈ ರೀತಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ರಬ್ ಮಾಡ್ತಾ ಬಂದರೆ ಎಷ್ಟೇ ಗಲೀಜಿದ್ರೂ ಆ ಸ್ವಿಚ್ ಬೋರ್ಡ್ ಮೇಲೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಈ ರೀತಿ ಟಿಶ್ಯೂ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರಬ್ ಮಾಡ್ತಾ ಬರಬೇಕು. ಸೊ ಎಷ್ಟೇ ಗಲೀಜಿದ್ರೂ ಅದನ್ನು ನೀಟಾಗಿ ನಾವು ಈ ರೀತಿ ಟಿಶ್ಯೂ ಪೇಪರ್ಗೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡು ರಬ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನಾವು ಪೌಡರ್ ಹಾಕಿಟ್ಟಿದ್ವಲ್ಲ ಇನ್ನೊಂದು
ಟಿಶ್ಯೂ ಪೇಪರ್ಗೆ. ಸೊ ಅದನ್ನು ತೊಗೊಂಡು ಲಾಸ್ಟಲ್ಲಿ ಈ ರೀತಿ ಒರೆಸ್ಕೋತಾ ಇದ್ದೀನಿ. ಸೊ ಇದರಿಂದ ಆಯಿಲ್ ಥರ ಇರೋದು ಸಹ ನೀಟಾಗಿ ಒಟ್ಟೋಗ್ಬಿಡುತ್ತೆ. ನಾವು ಆಯಿಲಿಂದ ರಬ್ ಮಾಡಿರೋದ್ರಿಂದ ನಾವು ಈ ರೀತಿ ಎಲೆಕ್ಟ್ರಿಕ್ ಬೋರ್ಡ್ಸ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನೀರಿಂದ ರಬ್ ಮಾಡೋದಕ್ಕಿಂತ ಈ ರೀತಿ ಆಯಿಲಿಂದ ನೀಟಾಗಿ ಹುಷಾರಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ನಾವು ನೀರಿಂದ ಒರ್ಸೋಕೆ ಹೋದರೆ ಕೆಲವು ಸಲ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋದು ಆ ರೀತಿ ಎಲ್ಲ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ. ಸೊ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಟಿಪ್ ಬಂದು ನಾವು ಫ್ರಿಜ್ಜಲ್ಲಿ ಈ ರೀತಿ ಫ್ರೀಝರಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ ಈ ರೀತಿ ಐಸ್ ಕಟ್ಕೊಂಡ್ಬಿಡುತ್ತೆ. ಇವಾಗ ತುಂಬ ಥಂಡಿ ಇರೋದ್ರಿಂದ ಬೇಗನೆ ಈ ರೀತಿ ಫ್ರೀಝರಲ್ಲಿ ಐಸ್ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ. ಸೊ ಇದನ್ನು ಯಾವ ರೀತಿ ಈಸಿಯಾಗಿ ನಾವು ಆ ಐಸನ್ನು ಕಟ್ಟದೇ ಇರೋ ಹಾಗೆ ನೋಡ್ಕೋಬೋದು ಅಂದರೆ, ಸೊ ನೋಡಿ ಈ ರೀತಿ ನಾವು ಐಸ್ ಗಡ್ಡೆ ಕಟ್ಕೊಳ್ಳೋದ್ರಿಂದ ಅದ್ರ ಕೆಳಗಡೆ ನಾವೇನಾದರೂ ತರಕಾರಿ ಎಲ್ಲ ಇಟ್ಟರೆ ಅದು ಬೇಗ ಹಾಳಾಗಿಬಿಡುತ್ತೆ. ಆ ವೆಟ್ಟಿಗೆ ತುಂಬ ಇದಾಗ್ಬಿಟ್ಟಿರುತ್ತೆ. ಸೊ ಕನ್ವರ್ಟರು ಸಹ ಆಗಾಗ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಕರೆಂಟ್ ಬಿಲ್ಲು ಸಹ ನಮಗೆ ಜಾಸ್ತಿ ಬರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲು ತೊಗೊಂಡು ಇದಕ್ಕೆ ನಾನಿಲ್ಲಿ ಉಗುರು ಬೆಚ್ಚಗಿರೋ ನೀರು ಹಾಕ್ಕೋತಾ ಇದ್ದೀನಿ. ತುಂಬ ಬಿಸಿ ಇರಬಾರ್ದು, ತುಂಬ ತಣ್ಣಕ್ಕೂ ಇರಬಾರ್ದು, ಜಸ್ಟ್ ಲೈಟಾಗಿ ಬೆಚ್ಚಕ್ಕಿದ್ರೆ ಸಾಕು ಈ ನೀರು. ಸೊ ಆ ರೀತಿ ನೀರನ್ನು ನಾನು ತೊಗೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಸೊ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಉಪ್ಪು ನೀರಲ್ಲಿ ಚೆನ್ನಾಗಿ ಕರಗಬೇಕು, ಅದುವರೆಗೂ ನಾವು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಉಪ್ಪು ನೀರಲ್ಲಿ ಚೆನ್ನಾಗಿ ಕರಗಬೇಕು. ಸೊ ಉಪ್ಪು ನೀರಾಗಿ ಚೆನ್ನಾಗಿ ಕರಗಿದ್ದಾದಮೇಲೆ ಸೊ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇರುತ್ತಲ್ಲ, ನಾವು ಅಡುಗೆಗೆ ಯೂಸ್ ಮಾಡೋ ಎಣ್ಣೆನ ತೊಗೋತಾ ಇದ್ದೀನಿ. ಸೊ ಇದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬಾರ್ದು. ಸೊ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಬೇಕು. ಸೊ ಕುಕ್ಕಿಂಗ್ ಆಯಿಲ್ನ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿ ನೀರಿನ ಜೊತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈಗ ನಾವಿಲ್ಲಿ ಒಂದು ಕಾಟನ್ ಕ್ಲಾತ್ ತೊಗೋತಾ ಇದ್ದೀನಿ. ಸೊ ನಾನಿಲ್ಲಿ ಈ ರೀತಿ ಒಂದು ಕಾಟನ್ ಕ್ಲಾತ್ ತೊಗೊಂಡ್ರೆ ಒಳ್ಳೆಯದು. ಸೊ ಕಾಟನ್ ಕ್ಲಾತ್ ತೊಗೊಂಡು ನಾವು ಮಾಡಿಟ್ಕೊಂಡಿರೋ ಲಿಕ್ವಿಡ್ನ ಈ ರೀತಿ ಸ್ವಲ್ಪನೇ ಆ ಕಾಟನ್ ಕ್ಲಾತ್ ಮೇಲೆ ಹಾಕಿ ಅದನ್ನು ನೆನೆಸ್ಕೊಳ್ಳಿ. ಸೊ ಈ ರೀತಿ ನೆಂದಾದ್ಮೇಲೆ ನಾವು ಫ್ರೀಝರಲ್ಲಿ ಫುಲ್ಲು ಫ್ರೀಸ್ ಆಗಿಬಿಟ್ಟಿತ್ತಲ್ಲ, ಐಸ್ ಎಲ್ಲ ಕಟ್ಬಿಟ್ಟಿತ್ತಲ್ಲ, ಸೊ ಅದನ್ನು ಆಫ್ ಮಾಡಿಬಿಟ್ಟು ನೀಟಾಗಿ ಆ ಐಸ್ ಗಡ್ಡೆನೆಲ್ಲ ತೆಗೆದುಬಿಟ್ಟು ಆದಮೇಲೆ ಸೊ ಈ ಬಟ್ಟೆಯಿಂದ ನಾವು ಈ ರೀತಿ ಸುತ್ತೂ ರಬ್ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಏನಾದರೂ ಐಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಈಸಿಯಾಗಿ ಈ ಬಟ್ಟೆಗೆ ಅಂಟ್ಕೊಂಡು ಬಂದ್ಬಿಡತ್ತೆ. ಸೊ ಈ ರೀತಿ ನಾವು ಸುತ್ತೂ ಉಜ್ಕೋತಾ ಬಂದರೆ ಸೊ ಅದರಲ್ಲಿ ಎಕ್ಸ್ಟ್ರಾ ಐಸ್ ಎಲ್ಲ ಇರುತ್ತಲ್ಲ, ಸೊ ಇನ್ನೂ ಸ್ವಲ್ಪ ಅದೆಲ್ಲ ನೀಟಾಗಿ ತೆಗೆದುಬಿಡ್ಬೋದು. ನೋಡಿ ಈ ರೀತಿ ಬಟ್ಟೆಗೆ ನೀಟಾಗಿ ಬಂದ್ಬಿಡತ್ತೆ. ಸೊ ಇವಾಗ ನೋಡಿ ನಾನಿಲ್ಲಿ ಆಫ್ ಮಾಡ್ಕೊಂಡಿದ್ದೀನಿ, ಫ್ರೀಝರ್ನ ಆಫ್ ಮಾಡಿಕೊಂಡು ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಸೊ ಈ ಬಟ್ಟೆಯಿಂದ ಒರೆಸ್ಕೊಂಡಾದ್ಮೇಲೆ ಐಸ್ ಗಡ್ಡೆನೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಸೊ ನಾವು ಇನ್ನೂ ಸ್ವಲ್ಪ ನೀರು ಮಿಕ್ಕಿತ್ತಲ್ಲ, ಸೊ ಆ ನೀರನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನೀರನ್ನು ತೊಗೊಂಡು ಸೊ ಅದೇ ಕ್ಲಾತ್ ತೊಗೊಂಡು ನಾವು ಸುತ್ತೂ ಅಪ್ಲೈ ಮಾಡ್ಕೋತಾ ಬರಬೇಕು. ಸೊ ನಾವು ಇದೇ ರೀತಿ ನಾನಿಲ್ಲಿ ಫ್ರೀಝರ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡಾದಮೇಲೆ ಸುತ್ತೂ 4 ಸೈಡು ಈ ರೀತಿ ಫ್ರೀಝರ್ ಫುಲ್ಲು ಆ ನೀರನ್ನು ಅಪ್ಲೈ ಮಾಡ್ಕೋತಾ ಬರಬೇಕು ಕಾಟನ್ ಕ್ಲಾತಿಂದ. ಸೊ ಈ ರೀತಿ ಅಪ್ಲೈ ಮಾಡೋದ್ರಿಂದ ಮತ್ತೆ ಅದು ಬೇಗ ಐಸ್ ಗಡ್ಡೆ ಕಟ್ಟೋದು ಕಂಟ್ರೋಲ್ ಆಗುತ್ತೆ. ಮತ್ತು ನಾವು ಇಡೋ ಐಟಮ್ಸು ಸಹ ಚೆನ್ನಾಗಿ ಕೂಲಾಗಿ ತರಕಾರಿ ಎಲ್ಲ ಹಾಳಾಗಲ್ಲ. ಮತ್ತು ನಾವು ಈ ರೀತಿ ವಾರಕ್ಕೊಂದ್ಸರಿ ಮಾಡೋದ್ರಿಂದ ಅದು ಮತ್ತೆ ಐಸ್ ಗಡ್ಡೆ ಕಟ್ಟೋದು ಕಂಟ್ರೋಲ್ ಆಗಿ ಕನ್ವರ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಫ್ ಆಗೋದು ಆನ್ ಆಗೋದು ಆ ರೀತಿ ಎಲ್ಲ ಆಗಲ್ಲ. ಸೊ ನಾವು ಇಲ್ಲಿ ಬೇರೆ ಐಟಮ್ಸ್ ಏನಾದರೂ ಇಟ್ಕೋಬೋದು, ಫ್ರೀಝರಲ್ಲಿ ಇಟ್ಕೋಬೋದು. ಕರೆಂಟ್ ಬಿಲ್ಲು ಸಹ ಜಾಸ್ತಿ ಬರೋದು ಕಂಟ್ರೋಲ್ ಆಗುತ್ತೆ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಈ ಟಿಪ್ಸ್ನ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ನಾನು ಟ್ರೈ ಮಾಡಿದ್ದೀನಿ. ಟಿಪ್ ಬಂದು ನಾನಿಲ್ಲಿ ಸಿಹಿ ಗೆಣಸು ತೊಗೊಂಡಿದ್ದೀನಿ. ಇವಾಗ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ನಮಗೆ ಗೆಣಸು ಸಿಗ್ತಾ ಇರುತ್ತೆ. ಸೊ ಸೀಸನಲ್ಲಿ ನಾವು ಈ ರೀತಿ ಗೆಣಸು ಸಿಕ್ಕಿದಾಗ ಗೆಣಸು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಸಿಹಿ ಗೆಣಸನ್ನು ನಾವು ಬೇಯಿಸ್ಬಿಟ್ಟು ಸಿಪ್ಪೆ ಸುಲಿದ್ಬಿಟ್ಟು ಹಾಗೆ ತಿಂತೀವಿ. ಹಾಗೆ ತಿನ್ನೋ ಬದಲು ಈ ರೀತಿ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಾನು ಗೆಣಸನ್ನು ಬೇಯಿಸ್ಬಿಟ್ಟು ಆ ಗೆಣಸಿನ ಮೇಲೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ತೆಗೆದಿಟ್ಕೊಂಡಾದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ಪುಡಿ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕಿ ನಾವು ಇದಕ್ಕೆ ಇದ್ರ ಜೊತೆಗೆ 1 ಸ್ಪೂನಷ್ಟು ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಸೊ ನಾವು ಬೆಲ್ಲ, ಏಲಕ್ಕಿ ಮತ್ತು ಗೆಣಸನ್ನು ಮೂರನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೋಡಿ ನಾವು ಈ ರೀತಿ ಮಾಡ್ಕೊಂಡಿರೋದ್ರಲ್ಲಿ ನಾವು ಬೆಲ್ಲನ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಇದನ್ನು ನಾವು ಗೆಣಸಿನಲ್ಲಿ ಹೋಳಿಗೆ ಕೂಡ ಮಾಡ್ಕೋಬೋದು, ಗೆಣಸಿನ ಹೋಳಿಗೆ. ಸೊ ಇಷ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಇದನ್ನು ಹೀಗೆ ತಿನ್ನೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಬೆಲ್ಲ ಏಲಕ್ಕಿ ಮಿಕ್ಸ್ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಗೆಣಸು ಆಲ್ರೆಡಿ ಸ್ವೀಟ್ ಇರುತ್ತೆ. ಸೊ ನಾವು ಬೆಲ್ಲ ಮಿಕ್ಸ್ ಮಾಡಿದಾಗ ಅದು ಇನ್ನಷ್ಟು ಟೇಸ್ಟ್ ಕೊಟ್ಟು ತುಂಬ ರುಚಿಯಾಗಿರುತ್ತೆ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.